ಬಸ್ಸು ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಗೈಸ್. IPL 2025 ಇಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆ ಅಪ್ಡೇಟ್ ಏನಪ್ಪಾ ಅಂದ್ರೆ RCB ಫ್ಯಾನ್ಸ್ ಗೆ ಬ್ಯಾಡ್ ನ್ಯೂಸ್ ಅಂದ್ರೆ ವರಸ್ಟ್ ನ್ಯೂಸ್ ಈ ನ್ಯೂಸ್. ಈ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಹೆಮ್ಮೆಯ ಕನ್ನಡಿಗ KL ರಾಹುಲ್ ಅವರ ಬಗ್ಗೆ. KL ರಾಹುಲ್ ಅವರು ಮೆಗಾ ಆಕ್ಷನ್ ಮುನ್ನ RCB ತಂಡಕ್ಕೆ ಟ್ರೇಡ್ ಆಗ್ತಾರೆ ಅಂತ ಬಹಳ ಸುದ್ದಿ ಹರಿದಾಡುತ್ತಿದ್ದು RCB ಫ್ಯಾನ್ಸ್ ತುಂಬಾ ನಮ್ಮ KL ರಾಹುಲ್ ಮತ್ತೆ ಎಂಟ್ರಿ ಆಗ್ತಾರೆ ನಮ್ಮ RCB ಟೀಮ್ ಅಂತ. ಆದ್ರೆ ಇದೀಗ ಬಂದಿರುವಂತ ಸುದ್ದಿಯಿಂದ RCB ಫ್ಯಾನ್ಸ್ ಗೆ ತುಂಬಾ ವರಷ್ಟು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. IPL 2025 ಇನ್ನೇನು 7 ತಿಂಗಳು ಬಾಕಿ ಇದೆ ಅಷ್ಟೇ. ಡಿಸೆಂಬರ್ ತಿಂಗಳಿನಲ್ಲಿ ಮೆಗಾ ಹರಾಜು ಕೂಡ ನಡೆಯುತ್ತೆ. ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ IPL ಫ್ಯಾನ್ಸ್ ತುಂಬಾ ಉತ್ಸಾಹದಿಂದ ಇದ್ದಾರೆ. ಅದಕ್ಕಿಂತ ಉತ್ಸಾಹ ಜಾಸ್ತಿ ಇರೋದು ನಮ್ಮ RCB ಫ್ಯಾನ್ಸ್ ಗೆ. ಯಾಕಪ್ಪ ಅಂದ್ರೆ 18 ವರ್ಷಕ್ಕೆ ಕಾಲಿಟ್ಟಿದ್ದೆ RCB. ಈ ಬಾರಿ ಏನಾದ್ರೂ RCB ಕಪ್ ಹೊಡೆಯುತ್ತೆ ಅಂತ RCB ಫ್ಯಾನ್ಸ್ ತುಂಬಾ ಉತ್ಸಾಹದಿಂದ ಇದ್ದಾರೆ. ಮತ್ತೆ KL ರಾಹುಲ್ ನಮ್ಮ RCB ಟೀಮ್ ಗೆ ಬರ್ತಾರೆ ಅಂತ ಸಾಕಷ್ಟು ಸುದ್ದಿಗಳು ಹರಿದಾಡುತ್ತಿದೆ. ಇದೀಗ ಬಂದಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಇಂದ RCB ಫ್ಯಾನ್ಸ್ ಗೆ ದೊಡ್ಡ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಆ ತರ ಅಪ್ಡೇಟ್ ಬಂದಿರೋದು ಇವತ್ತು LS ಜೀವನರಿಂದ KL ರಾಹುಲ್ ಅವರ ಬಗ್ಗೆ. ಆ ಅಪ್ಡೇಟ್ ಹೇಳೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋನು ನಿಮ್ಮ ಮೊಬೈಲ್ ಮೂಲಕ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾರೆ ಈ ಕನ್ನಡಿಗನಿಗೆ. ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. IPL 2024 ನಲ್ಲಿ ಗೊತ್ತೇ ಇದೆ ನಮ್ಮ KL ರಾಹುಲ್ ಅವರು ಯಾವ ರೀತಿ ಟ್ರೋಲ್ ಆಗಿದ್ರು ಅಂತ. LS ಜೀವನರಿಂದ ಬಹಳಷ್ಟು ಬಯಸ್ಕೊಂಡು KL ರಾಹುಲ್ ಅವರು ತುಂಬಾ ಬೇಜಾರಾಗಿದ್ರು. ಆದ್ರೆ ಆ ಬೇಜಾರ್ನೆಲ್ಲ ಮರೆತು ಮತ್ತೆ ಹೋಗಿದ್ದಾರೆ KL ರಾಹುಲ್ ಅವರು LS ಜೀವನರನ್ನ ಮೀಟ್ ಮಾಡಿದ್ವಿ. LS ಜೀವನರವರು KL ರಾಹುಲ್ ಅವರನ್ನ ಮೀಟ್ ಮಾಡೋಣ ಬಾ ಅಂತ ಕೋಲ್ಕತ್ತಾದಾಗ ಕರೆದಿದ್ರು KL ರಾಹುಲ್ ಅವರನ್ನ. ಆದ್ರೆ KL ರಾಹುಲ್ ಅವರು ಎಲ್ಲಾ ಮರೆತು ಕೋಲ್ಕತ್ತಾಗೆ ಹೋಗಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ ಕೂಡ ಆಗಿದೆ. ಅದರಲ್ಲಿ ಬಂದಿರೋ ಅಪ್ಡೇಟ್ ನ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ RCB ಫ್ಯಾನ್ಸ್ ಎಷ್ಟು ಉತ್ಸಾಹದಿಂದ ಇದ್ರು ಅಂದ್ರೆ ನಮ್ಮ KL ರಾಹುಲ್ ಅವರು ಮತ್ತೆ ಬಂದೇ ಬರ್ತಾರೆ RCB ಟೀಮ್ ಗೆ. KL ರಾಹುಲ್ ಅವರು ಹೋದ ವರ್ಷ ಬ್ಯಾಡ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ LS ಜೀವನ್ ಅವ್ರು ಬೈದಿದ್ರಲ್ಲ, ಅದಕ್ಕೋಸ್ಕರ ಒಂದು LS ಬಿಟ್ಟು ಈ ಬಾರಿ ಆಕ್ಷನ್ ಗೆ ಬಂದೇ ಬರ್ತಾರೆ. ನಮ್ಮ RCB ತಗೊಳುತ್ತೆ ಅಂತ RCB ಫ್ಯಾನ್ಸ್ ತುಂಬಾ ಉತ್ಸಾಹದಿಂದ ಇದ್ರು. ಆದ್ರೆ ಎಲ್ಲ ನುಚ್ಚುನೂರು ಆಗಿದೆ ಅಂತಾನೆ ಹೇಳ್ಬೋದು. LS ಜೀವನರ್ ಅವರು KL ರಾಹುಲ್ ಅವರನ್ನು ಮೀಟ್ ಮಾಡೋಣ ಬಾ ಅಂತ ಕರೆದಾಗ KL ರಾಹುಲ್ ಅವರು ಹಳೆಯದನ್ನೆಲ್ಲ ಮರೆತು ಕೋಲ್ಕತ್ತಾದಾಗೆ ಹೋಗಿ ಮೀಟ್ ಮಾಡಿದ್ದಾರೆ. LS ಜೀವನರ್ ಏನಂತ ಹೇಳಿದ್ದಾರೆ ಅಂತಂದ್ರೆ KL ರಾಹುಲ್ ಇಸ್ ಎ ಫ್ಯಾಮಿಲಿ ಆಫ್ LSG ಅಂತ ಹೇಳಿದ್ದಾರೆ. KL ರಾಹುಲ್ ಅವರು ನಮ್ಮ ಮನೆ ಮಗ ಇದ್ದಂಗೆ LSG ಗೆ ಅಂತ ಹೇಳಿದ್ದಾರೆ. ಹಾಗಾಗಿ 100% KL ರಾಹುಲ್ ಅವರು ಈ ಬಾರಿ IPL 2025 ಅಲ್ಲಿ LSG ಅವರು ರಿಟರ್ನ್ ಮಾಡ್ಕೊಳ್ಳೋ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇದಕ್ಕಿನ್ನ ಬಿಗ್ ಅಪ್ಡೇಟ್ ಏನಿದೆ, LSG ಓನರ್ ಈ ರೀತಿ ಹೇಳಿದ್ರಿಂದ ಅವ್ರನ್ನಂತ 100% ರಿಟರ್ನ್ ಮಾಡ್ಕೊಂತಾರೆ ಪಕ್ಕ 100%. LSG ಇಸ್ ಎ ಫ್ಯಾಮಿಲಿ ಮೆಂಬರ್ ಆಫ್ KL ರಾಹುಲ್ ಅಂತ ಹೇಳಿದ್ದಾರೆ. ಹಾಗಾಗಿ 100% ಈ ಬಾರಿ RCB ಗೆ ಈ ವರ್ಷನೂ ಬರೋದಿಲ್ಲ ಅಂತಾನೆ ಹೇಳ್ಬೋದು. RCB ಫ್ಯಾನ್ಸ್ ಎಷ್ಟು ಉತ್ಸಾಹದಿಂದ ಇದ್ರಂದ್ರೆ KL ರಾಹುಲ್ ಅವರು 100% ಈ ಬಾರಿ ಬಂದೇ ಬರ್ತಾರೆ, ನಮ್ಮ ಟೀಮ್ ಗೆ ಆಡ್ತಾರೆ, ಈ ಬಾರಿ RCB ಕಪ್ ಹೊಡೆಯುತ್ತೆ ಅಂತ ಭಾರಿ ಉತ್ಸಾಹದಿಂದ ಇದ್ರು. ಆದ್ರೆ ಎಲ್ಲ ಹಾಸ್ಯ ನುಚ್ಚುನೂರು ಆಗಿದ್ರೆ ಅಂತಾನೆ ಹೇಳ್ಬೋದು. ಭಾರಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಮ್ಮ RCB. ನಮ್ಮ KL ರಾಹುಲ್ ಕನ್ನಡಿಗನಿಗೆ ಏನಾಗಿದೆ ಅಂತಾನೆ ಹೇಳೋದಿಕ್ ಆಗ್ತಿಲ್ಲ. ಅಷ್ಟೊಂದೆಲ್ಲ ಬಯಸ್ಕೊಂಡ್ರು, ಅಷ್ಟೊಂದೆಲ್ಲ ಕ್ಯಾಮ್ರಾ ಮುಂದೆನೆ ಬೈದಿದ್ರು ಅವರು. LSG ಓನರ್ ಅಷ್ಟೆಲ್ಲ ಟ್ರೋಲ್ ಮಾಡಿದ್ರು ಅವರು LSG ನಲ್ಲಿ ದುಡ್ಡಿಗೋಸ್ಕರ ಆಡ್ತಿದಾರಲ್ಲ. ನಮ್ಮ RCB ಬಂದ್ರೆ ಯಾವ ರೀತಿ ಮೆರೆಸ್ತಾರೆ ಅಂದ್ರೆ KL ರಾಹುಲ್ ಅವ್ರನ್ನ ಬಿಗ್ ಇಂಟರ್ನ್ಯಾಷನಲ್ ಲೆವೆಲ್ ಇಂಪ್ಯಾಕ್ಟ್ ಆಗ್ತಾರೆ ನಮ್ಮ KL ರಾಹುಲ್ ಅವರು ಏನಾದ್ರು RCB ಬಂದ ಅಂದ್ರೆ. KL ರಾಹುಲ್ ಕೂಡ ಅವರಿಗೆ RCB ಬರೋ ಆಸೆ ಇದೆಯೋ ಇಲ್ವೋ ಒಂದು. ಈ ಬಾರಿ IPL 2025 KL ರಾಹುಲ್ ಅವರು ಆಸೆ ಬರ್ತಾರೆ ಅಂತ ಇಟ್ಕೊಂಡಿರೋ ಫ್ಯಾನ್ಸ್ ಆಸೆ ನುಚ್ಚುನೂರಾಗಿದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ KL ರಾಹುಲ್ ಅವರು ಮತ್ತೆ LSG ಗೆ ಓನರ್ ನ ಮೀಟ್ ಮಾಡಕ್ ಹೋಗಿದ್ದಾರೆ. ಮತ್ತೆ LSG ಓನರ್ KL ರಾಹುಲ್ ಇಸ್ ಫ್ಯಾಮಿಲಿ ಮೆಂಬರ್ ಆಫ್ LSG ಅಂತ ಅಂದಿದ್ದಾರೆ. ಈ ಬಾರಿ LSG ರಿಟರ್ನ್ ಆಗುತ್ತಾ ಅಥವಾ RCB ಗೆ KL ರಾಹುಲ್ ಬರ್ತಾರಾ ಇಲ್ವಾ ಅನ್ನೋದು ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಕನ್ನಡಿಗನಿಗೆ ಸ್ವಲ್ಪ ನಿಮ್ಮ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡಿ ಗಾಯ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.